ಇಲ್ಲಿ ಶಿವಸೇನೆಯ ನಾಯಕನಾಗಿರುವ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸು ಕಂಡಿದ್ದೇ ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಬಿಜೆಪಿ ಮತ್ತು ಶಿವಸೇನೆಯ ಮೈತ್ರಿಯಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಗೊತ್ತಿಲ್ಲ. ಬಿಜೆಪಿ ಹೇಳೋ ಪ್ರಕಾರ ಬಿಜೆಪಿ ಯಾವತ್ತೂ ಕೂಡ ಮುಖ್ಯಮಂತ್ರಿ ಸ್ಥಾನದ ವಿಚಾರದಲ್ಲಿ ವಶೀಲಿಬಾಜಿ ಮಾಡಿರಲಿಲ್ಲ. ಮುಖ್ಯಮಂತ್ರಿ ಸ್ಥಾನ ತಮ್ಮ ಜೊತೆಗೆ ಇರಬೇಕು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ ಆಗಿತ್ತು. ಆದರೆ ಫಲಿತಾಂಶದ ನಂತರ ಇದ್ದಕ್ಕಿದ್ದಂತೆ ಶುರುವಾಗುತ್ತೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ. ಅಲ್ಲಿಂದಲೇ ಶುರುವಾಗಿದೆ ಈ ಒಂದು ಅಘಾಡಿ ಸರ್ಕಾರದ ನಡುವೆ ಇರುವಂತಹ ಮನಸ್ತಾಪಗಳು. ಇವೆಲ್ಲವೂ ಕೂಡ ಇದ್ವು. ಎಲ್ಲ ವಿರೋಧಾಭಾಸಗಳ ನಡುವೆನೇ ಶುರುವಾಗಿದ್ದಂತಹ ಸರ್ಕಾರ ಇದು. ಇಂತಹ ಸಂದರ್ಭದಲ್ಲಿ ಈಗ ಏಕನಾಥ್ ಶಿಂಧೆ ಹೇಳ್ತಾ ಇರುವಂತಹ ಮಾತನ್ನು ನಾವು ಗಮನಿಸ್ತಾ ಹೋದರೆ, ನಾವು ಬಿಜೆಪಿ ಜೊತೆಗೆ ಸರ್ಕಾರವನ್ನು ಮಾಡಬೇಕು, ಇದು ನಮ್ಮ ರಾಜಕೀಯ ಸಿದ್ಧಾಂತ, ನಾವು ಬಾಳಾ ಠಾಕ್ರೆ ಅವರ ಶಿಷ್ಯರು, ನಾವು ಶಿವಸೈನಿಕರು ಅನ್ನುವ ಮಾತುಗಳನ್ನು ಹೇಳ್ತಾರೆ. ಹಿಂದುತ್ವದ ಅಜೆಂಡಾದ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಶಾಸಕರ ಮನವೊಲಿಕೆಗೆ ಉದ್ಧವ್ ಠಾಕ್ರೆಯು ಕೂಡ ಕೊನೆಯ ಹಂತದ ಕಸರತ್ತು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಶಿವಸೇನೆಯ ವಿರುದ್ಧ ಏಕನಾಥ್ ಶಿಂಧೆ ಮಾತನಾಡ್ತಾ ಇಲ್ಲ. ಇದು ಬಹಳ ದೊಡ್ಡದಾದಂಥ ಒಂದು ರಾಜಕೀಯ ಅವಕಾಶವನ್ನು ಇವತ್ತು ಉದ್ಧವ್ ಠಾಕ್ರೆಯವರ ಮುಂದೆ ತೆರೆದಂತೆ ಕಾಣ್ತಾ ಇದೆ. ಉದ್ಧವ್ ಠಾಕ್ರೆಯು ಕೂಡ ಇದೇ ಕಾರಣಕ್ಕಾಗಿ ಮಾತೋಶ್ರೀಯನ್ನು ಸೇರಿಕೊಂಡಿದ್ದಾರೆ, ಸಿಎಂ ನಿವಾಸವನ್ನು ತೊರೆದಿದ್ದಾರೆ. ರಾಜಕೀಯವಾದಂತಹ ಒಂದು ದಾಳವನ್ನು ಉರುಳಿಸುವಂಥದ್ದು. ಹೋದರೆ ತನ್ನ ಮುಖ್ಯಮಂತ್ರಿ ಕುರ್ಚಿ ಹೆಂಗೂ ಹೋಗುತ್ತೆ, ಉಳಿದ್ರೆ ನನ್ನ ಪಕ್ಷ ಉಳಿಯುತ್ತೆ, ಈ ಲೆಕ್ಕಾಚಾರದಲ್ಲಿ ಉದ್ಧವ್ ಠಾಕ್ರೆ ಈಗ ತಮ್ಮ ರಾಜಕೀಯ ದಾಳವನ್ನು ಉರುಳಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಬರೆದಿಟ್ಟಿದ್ದೇನೆ, ನೀವು ಇಲ್ಲಿಗೆ ಬನ್ನಿ ಅನ್ನುವಂತಹ ಮನವಿಯನ್ನು ಇವತ್ತು ಅವರು ಶಾಸಕರಿಗೆ ಮಾಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ನಾನು ಲಾಯಕ್ಕಲ್ಲ ಅಂತ ಹೇಳಿದರೆ ರಾಜೀನಾಮೆಯನ್ನು ಕೊಡಲೇಬೇಕು. ಅಥವಾ ಯಾವುದೇ ಓರ್ವ ಶಾಸಕ ಒಂದು ವೇಳೆ ನಾನು ಮುಖ್ಯಮಂತ್ರಿ ಆಗಿರೋದು ಸರಿಯಲ್ಲ ಅಂತೇಳಿ ಹೇಳಿದರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಈ ಮಾತುಗಳನ್ನು ಹೇಳೋದ್ರ ಮೂಲಕವಾಗಿ ಉದ್ಧವ್ ಠಾಕ್ರೆ ಬಂಡಾಯ ಎದ್ದಿರುವಂತಹ ತಮ್ಮ ಶಾಸಕರ ಮನವೊಲಿಕೆಗೆ ಬೇಕಾದಂತಹ ಒಂದು ಪ್ರಯತ್ನವನ್ನು ಮಾಡಿದರು. ವಿಪ್ ಜಾರಿಗೊಳಿಸಿದ್ದಕ್ಕೂ ಕೂಡ ಉದ್ಧವ್ ವಿರುದ್ಧ ಶಿಂಧೆ ಅವರು ಆರೋಪವನ್ನು ಮಾಡಿದರು. ವಿಪ್ ಜಾರಿಗೊಳಿಸುವುದಕ್ಕೆ ಸಿಎಂಗೆ ಅಧಿಕಾರ ಇಲ್ಲ ಅಂತ ಹೇಳಿದರು. ಆದರೆ ಅಂತಿಮವಾಗಿ ವಿಪ್ ಯಾರಿರಬೇಕು ಯಾರಿರಬಾರ್ದು ಅನ್ನುವಂಥದ್ದನ್ನು ಶಾಸಕಾಂಗ ಪಕ್ಷದ ನಾಯಕ ಡಿಸೈಡ್ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯದ ಅನುಮಾನಗಳಿಲ್ಲ. ಆದರೆ ರಾಜಕೀಯದ ಕಾರಣಗಳಿಗಾಗಿ ಈ ರೀತಿಯಂತಹ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಹಾಗಾದರೆ ಉದ್ಧವ್ ಠಾಕ್ರೆ ಉರುಳಿಸಿರುವ ಈ ದಾಳ ಯಾವ ಸ್ವರೂಪದ ಪರಿಣಾಮವನ್ನು ಬೀರಬಹುದು? ವರದಿ ತೋರಿಸಿರುವುದು. ಪತನವಾಗಿ ಬಿಡುತ್ತಾ ಮಹಾ ಅಘಾಡಿ ಸರ್ಕಾರ. ಗುವಾಹಟಿಯಲ್ಲಿ ರೆಬಲ್ಸ್, ಮುಂಬೈನಲ್ಲಿ ದಂಗಾ. ಇಡೀ ದಿನ ಹೈಡ್ರಾಮಾ, ಕ್ಷಣ ಕ್ಷಣಕ್ಕೂ ಹಂಗಾಮ. ಶಿವಸೇನೆಯ ಅಘಾಡಿ ಕೋಟೆ ಅಕ್ಷರಶಃ ಅಲುಗಾಡಿದ. ರೆಬಲ್ಗಳ ಚದುರಂಗದಾಟಕ್ಕೆ ಮಹಾ ಸರ್ಕಾರ ಮಹಾ ಪತನದಂಚಿಗೆ ತಲುಪಿದ. ಕ್ರಾಸ್ ವೋಟಿಂಗ್ ಕಿಚ್ಚಿನಿಂದ ಹೊತ್ತಿಕೊಂಡ ಅಸಮಾಧಾನದ ಬೆಂಕಿ ಉದ್ಧವ್ ಠಾಕ್ರೆ ಬುಡಕ್ಕೆ ಬಿದ್ದಿದ್ದ. ಸರ್ಕಾರ ಉಳಿಸಿಕೊಳ್ಳಲು ಮಹಾ ಸಿಎಂ ಹಗಲಿರುಳು ಹರಸಾಹಸ ಪಡುತ್ತಿದ್ದು, ಪ್ರಯತ್ನಗಳ ಮೇಲೆ ಪ್ರಯತ್ನಗಳು ನಡೀತಿದ್ದ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಹಾವು ಏಣಿಯಾಟ ಜೋರಾಗಿ ನಡೆಯುತ್ತಿದೆ. ಉದ್ಧವ್ ಸರ್ಕಾರದ ವಿರುದ್ಧ ಬಂಡೆದ್ದಿರುವ ಶಿವಸೇನೆ ಶಾಸಕ ಏಕನಾಥ್ ಶಿಂಧೆ 40ಕ್ಕೂ ಹೆಚ್ಚು ಶಾಸಕರ ಪಡೆ ಕಟ್ಟಿಕೊಂಡು ನಿಂತಿರೋದು ಉದ್ಧವ್ ಸರ್ಕಾರದ ವಿರುದ್ಧ ಬಿರುಗಾಳಿ ಎಬ್ಬಿಸುವಂತೆ ಮಾಡಿದೆ. ಬಂಡಾಯ ಶಾಸಕರ ಕ್ಯಾಂಪ್ ಗುವಾಹಟಿ ಶಿಫ್ಟ್ ಆಗಿದ್ದು, ಪಂಚತಾರ ಹೋಟೆಲ್ನಲ್ಲಿ ಎಲ್ಲಾ ಶಾಸಕರು ವಾಸ್ತವ್ಯವನ್ನ ಹೂಡಿದ್ದಾರೆ. 46 ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತ ಶಿಂಧೆ ಹೇಳ್ತಿದ್ದಂತೆ ಇತ್ತ ಶಿವಸೇನೆ ಸರ್ಕಾರ ಗಡಗಡ ಎನ್ನತೊಡಗಿದ್ದ. किती जण तिकडे गेलेत, किती जण माझ्या विरुद्ध मतदान करतील नाही. एकाने जरी माझ्या विरुद्ध मतदान केलं तरी ते माझ्यासाठी लाजिरवाणी गोष्ट आहे. आणि म्हणून मला एकही मत माझ्यावरती त्यांना अविश्वास ठराव दाखवण्याची वेळ येऊ नये म्हणून त्यांनी मला सांगावं. मी कुठेही त्या नावाचा उच्चार करणार नाही, वाच्यता करणार नाही. तुम्ही सांगा मी मुख्यमंत्रीपद सोडलं. ರಾಜೀನಾಮೆಗೆ ರೆಡಿ, ಪದತ್ಯಾಗ ಮಾಡುವಂತೆ ಶಾಸಕರೇ ಹೇಳಲಿ. ಎಸ್, 40ಕ್ಕೂ ಹೆಚ್ಚು ಶಾಸಕರ ಬಂಡಾಯದಿಂದಾಗಿ ಮಹಾ ಅಘಾಡಿಯಲ್ಲಿ ಕಂಪನ ಎದ್ದಿದೆ. ಆದ್ರೆ ಸರ್ಕಾರ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಸಿಎಂ ಉದ್ಧವ್ ಠಾಕ್ರೆ ಕೈ ಚೆಲ್ಲಿಲ್ಲ. ಇಡೀ ದಿನ ದೊಡ್ಡ ಸಂಗ್ರಾಮವನ್ನೇ ನಡೆಸಿದ ಠಾಕ್ರೆ ಕ್ಯಾಬಿನೆಟ್ ಸಭೆ ನಡೆಸಿ ರಣತಂತ್ರವನ್ನ ರೂಪಿಸಿದ್ರು. ಆದ್ರೆ ಕ್ಯಾಬಿನೆಟ್ ಸಭೆಗೆ 6 ಸಚಿವರು ಕೈಕೊಟ್ಟಿದ್ರಿಂದ ಠಾಕ್ರೆ ಪ್ರಯತ್ನಕ್ಕೆ ತಣ್ಣೀರು ಬಿದ್ದಿತ್ತು.
ಕೊನೆಗೆ ಏನಾಗುತ್ತೋ ನೋಡೋಣ ಅಂತ ಕ್ಯಾಬಿನೆಟ್ ಸಭೆ ಮುಗಿಸಿದ ಠಾಕ್ರೆ ಸಂಜೆ 5 ಗಂಟೆಗೆ ಶಾಸಕಾಂಗ ಸಭೆ ನಡೆಸಲು ಮುಂದಾದ್ರು. ಅಷ್ಟೊತ್ತಿಗಾಗ್ಲೇ ವಿಧಾನಸಭೆಯನ್ನೇ ವಿಸರ್ಜಿಸಿ ಬಿಡ್ತಾರೆ ಅನ್ನೋ ಸುದ್ದಿ ಮಹಾರಾಷ್ಟ್ರದಿಂದ ಹೊರಬಿದ್ದಿತ್ತು. ಹೊಸ ದಾಳ ಉರುಳಿಸಿದ ಠಾಕ್ರೆ ಪವಾರ್. ಬಂಡಾಯ ನಾಯಕ ಶಿಂದೆಗೆ ಸಿಎಂ ಹುದ್ದೆ ಆಫರ್. ಈ ನಡುವೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಂದು ಸಂಚಲನ ಮೂಡಿದ್ದು, ಸರ್ಕಾರವನ್ನ ಶತಾಯಗತಾಯ ಉಳಿಸಿಕೊಳ್ಳಲು ಅಂತಿಮ ಹಂತದ ಕಸರತ್ತು ನಡೆಸಲಾಗ್ತಿದೆ. ತುರ್ತು ಶಾಸಕಾಂಗ ಪಕ್ಷದ ಸಭೆ ನಡೆಸಿದ ಸಿಎಂ ಉದ್ಧವ್ ಠಾಕ್ರೆಗೆ ಮೈತ್ರಿ ಪಕ್ಷದ ಎನ್ಸಿಪಿ ನಾಯಕ ಶರದ್ ಪವಾರ್ ಹೊಸ ರಾಜಕೀಯ ದಾಳವನ್ನ ಉರುಳಿಸಿದ್ದಾರೆ. ಅದೇನೆಂದ್ರೆ, ಬಂಡಾಯವಿದ್ದರು ಏಕನಾಥ್ ಶಿಂದೆಗೆ ಸಿಎಂ ಹುದ್ದೆ ನೀಡುವ ಆಫರ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಉದ್ಧವ್ ಠಾಕ್ರೆ ಫೇಸ್ಬುಕ್ ಭಾಷಣದ ಬೆನ್ನಲ್ಲೇ ಶರದ್ ಪವಾರ್ ದಿಢೀರ್ ಸಿಎಂ ಭೇಟಿಯಾಗಿ ಚರ್ಚಿಸಿದ್ರು. ಸದ್ಯ ಬಂಡಾಯ ಶಮನಗೊಳಿಸಿ ಎಲ್ಲಾ ಶಾಸಕರನ್ನ ಪಕ್ಷಕ್ಕೆ ಕರೆತರುವುದು ಅತಿದೊಡ್ಡ ಸವಾಲಾಗಿದೆ. ಬಂಡಾಯ ಶಾಸಕರು ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಮೈತ್ರಿ ಸರ್ಕಾರದ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಆಗಲಿದೆ. ಹೀಗಾಗಿ ಶರದ್ ಪವಾರ್ ಸಿಎಂ ಹುದ್ದೆಯನ್ನೇ ಏಕನಾಥ್ ಶಿಂದೆಗೆ ನೀಡಲು ಸೂಚನೆಯನ್ನ ನೀಡಿದ್ದು, ಪವಾರ್ ಸೂಚನೆಯಂತೆ ಉದ್ಧವ್ ಠಾಕ್ರೆ ತಮ್ಮ ಸ್ಥಾನವನ್ನ ಬಿಟ್ಟುಕೊಡೋ ಆಫರ್ ಕೊಟ್ಟಿದ್ದಾರಂತೆ. ಇದೀಗ ಬಂಡಾಯ ಪಡೆಗೆ ಸಿಎಂ ಸ್ಥಾನದ ಆಫರ್ ಸಿಕ್ಕಿರೋ ಕಾರಣ ಕೆಲ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಕಾರಣ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಡಿಸಿಎಂ ಹುದ್ದೆ ಹೆಚ್ಚಾಗಲಿದೆ, ಸಿಎಂ ಹುದ್ದೆಯನ್ನ ಬಿಜೆಪಿ ಇರಿಸಿಕೊಳ್ಳಲಿದೆ. ಹೀಗಾಗಿ ಸದ್ಯ ಶರದ್ ಪವಾರ್ ಉರುಳಿಸಿರೋ ದಾಳ ಹೊಸ ಸಂಚಲನಕ್ಕೆ ನಾಂದಿ ಹಾಡಿದೆ. ಆದ್ರೆ ಸಿಎಂ ಸ್ಥಾನದ ಆಫರ್ ತಿರಸ್ಕರಿಸಿರೋ ಏಕನಾಥ್ ಶಿಂದೆ ಪಕ್ಷ ಕಾರ್ಯಕರ್ತರನ್ನ ಉಳಿಸಿಕೊಳ್ಳಲು ಮೈತ್ರಿಯಿಂದ ಹೊರಬನ್ನಿ, ಅಸ್ವಾಭಾವಿಕ ಮೈತ್ರಿಯಿಂದ ಹೊರಬರೋದು ಅನಿವಾರ್ಯ, ಕಾಂಗ್ರೆಸ್ ಎನ್ಸಿಪಿ ಮೈತ್ರಿಯಿಂದ ಹೊರಬರುವಂತೆ ಒತ್ತಾಯಿಸಿದ್ದಾರೆ. ವಿಧಾನಸಭೆಯನ್ನೇ ವಿಸರ್ಜಿಸ್ತಾರಾ ಉದ್ಧವ್ ಠಾಕ್ರೆ? ನಿಜ, ಶಿವಸೇನೆ ನಾಯಕ ಸಂಜಯ್ ರಾವತ್ ಮಾಡಿದ ಒಂದೇ ಒಂದು ಟ್ವೀಟ್ ಮಹಾ ಹಂಗಾಮಕ್ಕೆ ಟ್ವಿಸ್ಟ್ ಕೊಟ್ಟಿತ್ತು. ವಿಸರ್ಜನೆಯತ್ತ ರಾಜಕೀಯ ಬೆಳವಣಿಗೆಗಳ ಪಯಣ ಎನ್ನುವ ಟ್ವೀಟ್ ಸರ್ಕಾರ ಪತನ ಫಿಕ್ಸ್ ಅನ್ನೋ ಸುಳಿವು ಕೊಟ್ಟಿತ್ತು. ಇಷ್ಟೇ ಅಲ್ಲ, ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಸಂಜಯ್ ರಾವತ್, ಹೆಚ್ಚೆಂದ್ರೆ ಅಧಿಕಾರ ಹೋಗ್ಬಹುದು, ಆದ್ರೆ ಅಧಿಕಾರ ಮತ್ತೆ ಬರುತ್ತೆ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. एकनाथ शिंदे जी हमारे बहुत पुराने साथी, हमारे मित्र हैं। सालों साल से हम एक दूसरे के साथ कंधा से कंधा लगाकर काम कर रहे हैं। उनको भी इतना आसान नहीं है पार्टी छोड़ना, और हमको भी इतना आसान नहीं है उनको छोड़ना। ज़्यादा से ज़्यादा क्या होगी, महाराष्ट्र की सत्ता जाएगी, सत्ता वापस आ सकती सर, लेकिन प्रतिष्ठा होती है पार्टी की, वो सबसे ऊपर। ವಿಸರ್ಜನೆ ಬೆಂಕಿಗೆ ಬ್ರೇಕ್ ಹಾಕಿದ ಕಾಂಗ್ರೆಸ್. ವಿಧಾನಸಭೆ ವಿಸರ್ಜನೆ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಎಂಟ್ರಿ ಕೊಟ್ಟ ಎಐಸಿಸಿ ವೀಕ್ಷಕ ಕಮಲ್ನಾಥ್, ನಾವು ಅಘಾಡಿ ಮೈತ್ರಿಕೂಟಕ್ಕೆ ಬೆಂಬಲವನ್ನ ಕೊಡ್ತೇವೆ, ಯಾವುದೇ ತೊಂದರೆ ಇಲ್ಲ ಅಂದ್ರು. उद्धव ठाकरे जी से मेरी मीटिंग थी, पर क्योंकि वो कोविड पॉजिटिव हो गए, मैंने उनसे बात फ़ोन पर करी और मैंने उनको आश्वासन दिया कि कांग्रेस एमबीओ को सपोर्ट करती रहेगी। मेरी अभी शरद पवार जी से बात हुई है और उन्होंने भी मुझे कहा है कि एनसीपी एमबीओ को सपोर्ट करती रहेगी, उनका किसी तरह का और इरादा नहीं है. ಇಲ್ಲಿಗೆ ವಿಸರ್ಜನೆ ಅಂತ ಹೊತ್ತಿಕೊಂಡಿದ್ದ ಕಿಚ್ಚು ಆರಿಹೋಯ್ತು. ನಂತರ ಟ್ವಿಸ್ಟ್ ಸಿಕ್ಕಿದ್ದು ಫೇಸ್ಬುಕ್ ಲೈವ್ ನಲ್ಲಿ. ರಾಜೀನಾಮೆ ಪತ್ರ ಬರೆದಿಟ್ಟಿದ್ದೇನೆ, ನೀವೆಲ್ಲರೂ ಇಲ್ಲಿಗೆ ಬನ್ನಿ. ಫೇಸ್ಬುಕ್ ಲೈವ್ ನಲ್ಲಿ ಶಿಂದೆ ಕ್ಯಾಂಪ್ನಲ್ಲಿರೋ ಶಾಸಕರಿಗೆ ಗಾಳ ಹಾಕಿದ ಸಿಎಂ, ನೀವು ಎಲ್ಲೋ ಕುಳಿತು ಉದ್ಧವ್ ಠಾಕ್ರೆ ಸರಿ ಇಲ್ಲವೆಂದ್ರೆ ಒಪ್ಪಲ್ಲ, ಇಲ್ಲಿಗೆ ಬನ್ನಿ, ನನ್ನ ಎದುರು ನೇರವಾಗಿ ಮಾತನಾಡಿ, ಸಿಎಂ ಸ್ಥಾನಕ್ಕೆ ನೀನು ಲಾಯಕಲ್ಲ ಅಂದ್ರೆ ನಾನು ಕೂಡಲೇ ರಾಜೀನಾಮೆಯನ್ನ ನೀಡ್ತೇನೆ ಎಂದ್ರು. किती जण तिकडे गेलेत, किती जण माझ्या विरुद्ध मतदान करतील? नाही. एकाने जरी माझ्या विरुद्ध मतदान केलं तरी ते माझ्यासाठी लाजिरवाणी गोष्ट आहे. आणि म्हणून मला एकही मत माझ्यावरती त्यांना अविश्वास ठराव दाखवण्याची वेळ येऊ नये म्हणून त्यांनी मला सांगावं. मी
कुठेही त्या नावाचा उच्चार करणार नाही, वाच्यता करणार नाही. तुम्ही सांगा मी मुख्यमंत्रीपद सोडलं, बस. याच्यावर आणखीन काय सांगू? ಇಷ್ಟೇ ಅಲ್ಲ, ವಿಶ್ವಾಸ ಮತಯಾಚನೆ ಅವಶ್ಯಕತೆ ಇಲ್ಲ ಎಂದಿರೋ ಠಾಕ್ರೆ ಶಿಂದೆಗೂ ಕರೆ ಮಾಡಿ ರಾಜೀನಾಮೆಗೆ ಸಿದ್ಧನಿದ್ದೇನೆ ಎಂದಿದ್ದಾರಂತೆ. ಆದ್ರೆ ರಾಜೀನಾಮೆ ನಿಮ್ಮ ನಿರ್ಧಾರ ಅಂತ ಶಿಂದೆ ಹೇಳಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಸಿಎಂ ಉದ್ಧವ್ ಠಾಕ್ರೆ ಪ್ಲಾನ್ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಈಗಾಗಲೇ ಶಿಂದೆ ಕ್ಯಾಂಪ್ನಲ್ಲಿರೋ ಶಾಸಕರು ನನ್ನ ಬಳಿ ಬರಲಿ ಎಂದಿರೋ ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆ ಸೇರಿದಂತೆ ಶಿವಸೇನೆ ಶಾಸಕರ ಸಂಪರ್ಕಿಸಿ ಮನವೊಲಿಸೋ ಪ್ರಯತ್ನ ಮಾಡಲು ಸ್ಕೆಚ್ ಹಾಕಿದ್ದಾರೆ. ಒಂದು ವೇಳೆ ಠಾಕ್ರೆ ಮಾತನ್ನ ಶಾಸಕರು ಒಪ್ಪದಿದ್ರೆ ಏಕನಾಥ್ ಶಿಂದೆಗೆ ಸಿಎಂ ಸ್ಥಾನ ಅಥವಾ ಡಿಸಿಎಂ ನೀಡಿ ಸಮಾಧಾನ ಪಡಿಸುವುದು, ಅಲ್ಲದೆ ಅತೃಪ್ತ ಶಾಸಕರ ಬೇಕು ಬೇಡಗಳಿಗೆ ಸ್ಪಂದಿಸುವ ಮೂಲಕ ಶಿವಸೇನೆ ಪಕ್ಷ ಇಬ್ಬಾಗವಾಗದಂತೆ ತಡೆಯುವುದು ಉದ್ಧವ್ ಠಾಕ್ರೆ ಪ್ಲಾನ್ ಆಗಿದೆ. ಒಂದು ವೇಳೆ ಶಾಸಕರು ಮನವೊಲಿಕೆಗೆ ಒಪ್ಪದಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಲು ರಾಜ್ಯಪಾಲರಿಗೆ ಶಿಫಾರಸು ಮಾಡುವ ಯೋಚನೆಯನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಆದ್ರೆ ರಾಜ್ಯಪಾಲರು ವಿಸರ್ಜನೆ ಮನವಿಯನ್ನ ಒಪ್ಪದೆ ತಿರಸ್ಕರಿಸಬಹುದು. ಆದ್ರೆ ವಿಸರ್ಜನೆ ಅಸ್ತ್ರದ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬರದಂತೆ ತಡೆಯುವುದು ಉದ್ಧವ್ ರೂಪಿಸಿರೋ ರಣತಂತ್ರವಾಗಿದೆ. ಒಟ್ಟಿನಲ್ಲಿ ಸರ್ಕಾರ ಉಳಿಸಿಕೊಳ್ಳಲು ಕೊನೆ ಕಸರತ್ತನ್ನ ನಡೆಸುತ್ತಿರೋ ಉದ್ಧವ್ ಶಿಂದೆ ಕ್ಯಾಂಪ್ಗೆ ಭಾವನಾತ್ಮಕ ಬಾಂಬ್ ಎಸೆದಿದ್ದಾರೆ. ಈಗ ಶಿಂದೆ ಬೆನ್ನಿಗೆ ನಿಂತಿರೋ ಶಾಸಕರು ಏನ್ ಮಾಡ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, ಟಿವಿ9.